ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋ ಟಿಪ್ಸ್ ಫಾರ್ ಜಿನಸ್ ಕನ್ನಡ ಚಾನಲ್. ಇಂದು ನಾವು ನಿಮಗೆ ತುಂಬ ಮಹತ್ವದ ಮಾಹಿತಿಯನ್ನು ಕೊಡಲಿದ್ದೇವೆ. ಅದು ಯಾವುದಪ್ಪ ಅಂತಂದರೆ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಅಂತ, ಅಂದರೆ BPNL ಅಂತ. ಈ ನೇಮಕಾತಿ ಬಗ್ಗೆ 2025ರಲ್ಲಿ ಎಷ್ಟೆಷ್ಟು ಅಂದರೆ ಹುದ್ದೆಗಳಿವೆ ಮತ್ತು ಕ್ವಾಲಿಫಿಕೇಷನ್ ಏನಿರುತ್ತೆ ಇದೆಲ್ಲ ನೋಡ್ಕೊಂಡು ಮುಂಚೆ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಟೋಟಲಾಗಿ ಎಷ್ಟು ಪೋಸ್ಟ್ ಕರೆದಿದ್ದಾರಪ್ಪ ಅಂತಾರೆ BPNLನಲ್ಲಿ 12,981 ಪೋಸ್ಟನ್ನು ಕರೆದಿದ್ದಾರೆ. ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ಮತ್ತು ಪೋಸ್ಟ್ ನೇಮ್ ಬಂದು ಪಂಚಾಯತ್ ಪಶು ಸೇವಕ ಮತ್ತು ತಹಸೀಲ್ದಾರ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಈ ನೀವೇನಾದರೂ ಜಾಬ್ಗೆ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ತಿಂಗಳು 28,500ರಿಂದ 75,000ವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಯಾವ್ಯಾವ ಸ್ಟೇಟ್ ವೈಸ್ಗೆ ಅಂದರೆ ಪೋಸ್ಟ್ ನೋಡೋದಾದರೆ ಉತ್ತರ ಪ್ರದೇಶ್ 2,177 ಪೋಸ್ಟ್ ಇವೆ, ಮಧ್ಯಪ್ರದೇಶ್ 1,555 ಪೋಸ್ಟ್ ಇವೆ, ರಾಜಸ್ಥಾನ್ 1,244 ಪೋಸ್ಟ್ ಇವೆ, ಛತ್ತೀಸ್ಗಢ 933 ಪೋಸ್ಟ್ ಇವೆ, ಮತ್ತು ಬಿಹಾರ್ 933, ಮತ್ತು ಜಾರ್ಖಂಡ ಇದರಲ್ಲಿ 622, ಹರಿಯಾಣ 580 ಪೋಸ್ಟ್ ಇವೆ, ಪಂಜಾಬ್ಗೆ 404 ಪೋಸ್ಟ್ ಇವೆ, ಮತ್ತು ಗುಜರಾತ್ 933, ಮಹಾರಾಷ್ಟ್ರ 933, ಹಿಮಾಚಲ ಪ್ರದೇಶ್ 311, ಉತ್ತರಾಖಂಡ 311, ಮತ್ತು ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 690 ಪೋಸ್ಟ್ ಇವೆ, ಮತ್ತು ಒಡಿಶಾ 637, ಆಂಧ್ರ ಪ್ರದೇಶ್ ಸ್ಟೇಟ್ಗೆ 518 ಪೋಸ್ಟ್ ಇವೆ. ಒಟ್ಟು ಟೋಟಲ್ ಆಗಿ 12,981 ಪೋಸ್ಟ್ ಇವೆ. ಮತ್ತು BPNL ರೆಕ್ರೂಟ್ಮೆಂಟ್ಸ್ 2025 ಎಲಿಜಿಬಿಲಿಟಿ ಏನೇನಪ್ಪ ಇರಬೇಕಪ್ಪ ಅಂದರೆ ಡೀಟೇಲ್ಸ್ ನೋಡೋದಾದರೆ BPNL ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಚೀಫ್ ಪ್ರೊಜೆಕ್ಟರ್ ಆಫೀಸರ್ ಪೋಸ್ಟ್ ನೀಗೆ ಹಾಕ್ಬೇಕಂದ್ರೆ ನೀವೇನು ಮುಗಿಸಿರ್ಬೇಕಪ್ಪ ಅಂತಂದರೆ CA ಅಥವಾ CS, ಮಾಸ್ಟರ್ ಡಿಗ್ರಿ ಆರ್ MUSC, MBA, MA ಆರ್ MTech ಆರ್ MSc ಮುಗಿಸಿದ್ರೆ ನೀವು ಚೀಫ್ ಪ್ರೊಜೆಕ್ಟರ್ ಆಫೀಸರ್ಗೆ ಪೋಸ್ಟ್ಗೆ ಹಾಕ್ಬೋದು. ಮತ್ತು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಗ್ರಾಜುಯೇಷನ್ನ ಕಂಪ್ಲೀಟ್ ಆಗಿದ್ರೆ ನೀವು ಹಾಕ್ಬೋದು. ಮತ್ತು ತಹಸೀಲ್ದಾರ್ ಡೆವಲಪ್ಮೆಂಟ್ ಆಫೀಸ್ ಇವರಿಗೆ PUCಯನ್ನು ಅಂದರೆ 12th ಮುಗಿಸಿದ್ರೆ ನೀವು ಹಾಕ್ಬೋದು. ಮತ್ತು ಪಂಚಾಯತ್ ಪಶು ಸೇವಕ ಇದು SSLC ಅಂದರೆ 10th ಮುಗಿಸಿದವರು ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು BPNL ವೇಕೆನ್ಸಿ ಮತ್ತು ಏಜ್ ಲಿಮಿಟ್ ಡೀಟೇಲ್ಸ್ ಅಂದರೆ ಏಜ್ ಲಿಮಿಟ್ ನೋಡೋದಾದರೆ ಯಾವ್ಯಾವ ಪೋಸ್ಟ್ಗೆ ಎಷ್ಟು ಲಿಮಿಟನ್ನು ಕೊಟ್ಟಿರ್ತಾರಪ್ಪ ಅಂತಂದರೆ ಚೀಫ್ ಪ್ರೊಜೆಕ್ಟ್ ಆಫೀಸರ್ ಈ ಪೋಸ್ಟ್ಗೆ ಟೋಟಲಾಗಿ 44 ಪೋಸ್ಟ್ ಇವೆಯಲ್ಲ, ಇದಕ್ಕೆ 40ರಿಂದ 65 ಏಜ್ ಲಿಮಿಟನ್ನು ಕೊಟ್ಟಿರ್ತಾರೆ, 65 ಕೊಟ್ಟಿರ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 440 ಪೋಸ್ಟ್ ಇರುತ್ತೆ. ಅದರಲ್ಲಿ ಏಜ್ ಲಿಮಿಟ್ ಬಂದು 25 ವಯಸ್ಸಿಂದ 40 ವಯಸ್ಸಿರುತ್ತೆ. ಮತ್ತು ತಹಸೀಲ್ದಾರ್ ಡೆವಲಪ್ಮೆಂಟ್ ಆಫೀಸರ್ 2,121 ಪೋಸ್ಟ್ ಇವೆ, 21 ವಯಸ್ಸಿಂದ 40ವರೆಗೆ ಏಜ್ ಲಿಮಿಟನ್ನು ಕೊಟ್ಟಿರ್ತಾರೆ. ಮತ್ತು ಪಂಚಾಯತ್ ಪಶು ಸೇವಕ ಈ ಪೋಸ್ಟ್ಗೆ 10,376 ಪೋಸ್ಟ್ ಇವೆ, ಮತ್ತು ಮಿನಿಮಮ್ 18ರಿಂದ ಗರಿಷ್ಠ 40 ವಯಸ್ಸು ಏಜ್ ಲಿಮಿಟನ್ನು ಕೊಟ್ಟಿರ್ತಾರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಂದು ಆ್ಯಸ್ ಪರ್ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಅಂತ ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಫಾರ್ ಚೀಫ್ ಪ್ರೊಜೆಕ್ಟ್ ಆಫೀಸರ್ ಪೋಸ್ಟ್ಗೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ 1,534 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಇದು ಹೇಗೆ ನೀವು ಪೇಮೆಂಟ್ ಮಾಡಬೇಕಪ್ಪ ಅಂತಂದರೆ ಆನ್ಲೈನಲ್ಲೇ ಇರುತ್ತೆ. ಮತ್ತು ಫಾರ್ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ಗೆ 1,180 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಇನ್ನೂ ಕೂಡ ಆನ್ಲೈನಲ್ಲೇ ಪೇ ಮಾಡಬೇಕು. ನಂತರ ತಹಸೀಲ್ದಾರ್ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ಗೆ 944 ರೂಪಾಯಿ ಇರುತ್ತೆ, ಮತ್ತು ಇನ್ನೂ ಕೂಡ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಫೀನ ತುಂಬೋದು. ಮತ್ತು ಪಂಚಾಯತ್ ಪಶು ಸೇವಕ ಪೋಸ್ಟ್ಗೆ 708 ಅಪ್ಲಿಕೇಶನ್ ಫೀ ಇರುತ್ತೆ, ಇದು ಕೂಡ ಆನ್ಲೈನಲ್ಲೇ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಹೇಗಪ್ಪ ಅಂದರೆ ನೀವು ಏನಾದರೂ ಜಾಬ್ ಹೇಗೆ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದರೆ ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ, ನಂತರ ಇಂಟರ್ವ್ಯೂ ಕೂಡ ಇರುತ್ತೆ. ಮತ್ತು ಅವ್ರಿಗೆ ಆ ಪೋಸ್ಟ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಪ್ರತಿ ತಿಂಗಳು ಅಂತಂದರೆ ಚೀಫ್ ಪ್ರೊಜೆಕ್ಟರ್ ಆಫೀಸರ್ ಇವರಿಗೆ ಪ್ರತಿ ತಿಂಗಳು 75,000 ಇರುತ್ತೆ. ಮತ್ತು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಇವರಿಗೆ 50,000 ಪ್ರತಿ ತಿಂಗಳು ಇರುತ್ತೆ. ಮತ್ತು ತಹಸೀಲ್ದಾರ್ ಡೆವಲಪ್ಮೆಂಟ್ ಆಫೀಸರ್ ಇವರಿಗೆ 40,000 ಪ್ರತಿ ತಿಂಗಳು ಇರುತ್ತೆ. ಮತ್ತು ಪಂಚಾಯತ್ ಪಶು ಸೇವಕ ಪೋಸ್ಟ್ಗೆ 28,500 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತಾನೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಏಪ್ರಿಲ್ 23, 2025 ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡ್ಕೊ May 11, 2025 ಲಾಸ್ಟ್ ಡೇಟ್ ಇರುತ್ತೆ.
ನಮ್ಮ ಚಾನಲ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತಿರ್ತಾರೋ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇದೇ ಥರ ನಿಮಗೆ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸ್ನೆಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.